ಮಾಡ್ಬೇಡ್ರಪ್ಪೋ ಕೇಳ್ರಪ್ಪೋ ನೀವು ನೋಡ್ರಪ್ಪ ಅಷ್ಟೇ ಹೇಳೋದು ನಾನು. ಹೇಗಮ್ಮ ಓ, ತುಂಬಾ ಎದುರಿಸ್ತೀರಾ ಅಂತ ಬಂದ್ರೆ ತುಂಬಾ ನಗಿಸ್ಬಿಟ್ಟಿದ್ದೀರಾ ಎಲ್ಲ ಸೇರ್ಕೊಂಡು. ದಿವಾಗ್ಲೇ ಹೆದರ್ಕೊತೀರಾ, ಭಯ ಆಗತ್ತೆ ಅನ್ಕೊಂಡಿದ್ರಿ. ಇವಾಗ ನೋಡಿ ನಿಮ್ಮನ್ನೆಲ್ಲ ನಗ್ಸಿದೀವಿ. ದಯವಿಟ್ಟು ಬನ್ನಿ ಪ್ರೇಕ್ಷಕರು. ನೀವಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮಾಡಿದ್ವಿ. ಹೇಗೆ ಅನ್ಸುತ್ತೆ ನಿಮ್ಗೆ? ಹೇಗೆ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ, ಎಲ್ಲರೂ ತುಂಬಾ ನಗ್ತಾ ಇದ್ರು. ಸೊ ನಿಜಮ್ಮ ಅಂದ್ರೆ ಈಗ ಮಗನ ಆಕ್ಟಿಂಗ್ ಗೆದ್ಬಿಟ್ಟಿದ್ದಾರೆ. ಈಗ ಡೈರೆಕ್ಷನ್ ಅಲ್ಲೂ ಗೆದ್ದಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಎಷ್ಟು ಖುಷಿ ಆಯ್ತು. ತುಂಬಾ ಚೆನ್ನಾಗಿ. ನನಗೆ ನನ್ನ ಕಣ್ಣಿಗೆ ಅವನು ಲೋಕೇಶ್ ತರಾನೇ ಕಾಣಿಸ್ತಾ ಇದ್ದ. ಸೊ ಲೋಕೇಶ್ ಎಲ್ಲೂ ಹೋಗೇ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಸೊ ಹಾಗಾಗಿ ಅವ್ನ ಪಾತ್ರ ಮಾಡ್ಬೇಕಾದ್ರೆ ನಂಗೆ ಲೋಕೇಶ್ನಿ ನೋಡ್ದಂಗೆ ಆಗ್ತಾ ಇತ್ತು. ಸೊ ಅದೊಂದು ಖುಷಿ ಆಯ್ತು. ಮತ್ತೆ ಡೈರೆಕ್ಟ್ ಆಗಿನೂ ಅದೇ ಮಾಡಿದ್ದಾನೆ ಒಂದು ಕಾಮಿಡಿ. ನೋಡೋಣ ಮುಂದೆ ಹೇಗೆ ಬೆಳಿಬೇಕಮ್ಮ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಇವ್ರಿಗೆ ಎಲ್ಲ ನಗ್ಸಿದಾರಲ್ಲ, 100 ಮಾರ್ಕ್ಸೇ ಕೊಡ್ಬೇಕು ನಾನು. ಈಗ ಮೊಮ್ಮಗನೇ ಇಲ್ಲ ಫಸ್ಟ್ ಆಫ್ ಅಲ್ಲಿ ಎಮೋಷನಲ್ ಇದೆ. ಫಸ್ಟ್ ಆಫ್ ಅಲ್ಲಿ ಎಮೋಷನಲ್ ಅಲ್ಲ, ಅದನ್ನು ತುಂಬಾ ಚೆನ್ನಾಗಿದೆ. ಇದು ನಗ್ಸಿದೆ. ಮೊಮ್ಮಗನ್ ಜಾಸ್ತಿ ಹೌದು, ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ? ನನ್ನ ಮೊಮ್ಮಗನ್ನೇ ಕೊಡುತ್ತಪ್ಪ ಅಲ್ವಾ. 4ನೇ ತಲೆಮಾರು ಅಂತ ಹೆಸರು ನಾವು ಉಳಿಸಿದ್ದಾರೆ. ಈಗ ಪಟ 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 ಅಂತ ಮಾತಾಡಿದ್ದಾನೆ ಅಲ್ವಾ. ಏನು ಹೆದರ್ಕೊಳ್ದೆ. ತುಂಬಾ ಖುಷಿ ಅನ್ಸುತ್ತೆ. ನನಗೆ ತುಂಬಾ ಖುಷಿಯಾಗಿದೆ, ಸಮಾಧಾನನೂ ಆಗಿದೆ. ನಾವು ದುಡ್ಡು ಹಾಕಿದ ಪ್ರೊಡ್ಯೂಸರ್ಗೆ ಒಂದು ಸಮಾಧಾನ ಎಲ್ಲ ಕೊಡ್ಬೇಕಾ. ಇವರೆಲ್ಲರೂ ನಮ್ಮ ಜೊತೆ ನಿಂತು ಕೆಲಸ ಮಾಡೋದು. ಅವರಿಂದ ನಾವೆಲ್ಲ ಈ ಸಿನಿಮಾ ಮಾಡ್ತಾರೆ. ಸೊ ಅವ್ರಿಗೂ ಧನ್ಯವಾದಗಳು. ನಮ್ಮ ಸಂದೇಶ್ ಪ್ರೊಡಕ್ಷನ್ ಅವ್ರಿಗೆ ಅವರ ಮೊದಲನೇ ಚಿತ್ರದಲ್ಲೂ ಮಾಡಿದ್ದೆ ನಾನು. ಈಗ ನೋಡಿ ಈ ಚಿತ್ರದಲ್ಲೂ ನಾನು ಮಾಡಿದ್ದೀನಿ. ಸೊ ನಂಗೆ ತುಂಬಾ ಖುಷಿ. ನೋಡಿ ಏನ್ ಮಾಡೋದು, ಎಲ್ಲಾ ಕಡೆ ಸೃಜನ ನಮ್ ಹೀರೋಯಿನ್ ಇವಳು ನಮ್ಮ ಅಮ್ಮನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರೆ. ಏನ್ ಮಾಡೋದು? ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್? ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಜನ ಬಿದ್ದು ನಗ್ತಾ ಇದ್ರು. ತುಂಬಾ ಖುಷಿ ಆಯ್ತು. ತುಂಬಾ ದಿನಗಳ ಮೇಲೆ ಇದ್ದದ್ದು ಸಿನಿಮಾ ಬಂದಿದೆ. ಹೌದಾ ಹೌದು. ಅದೇ ಎಲ್ಲರಿಗೂ ಅದೇ ಹೇಳ್ತಾ ಇರೋದು. ಈಗಿನ ಸ್ಟ್ರೆಸ್, ನಿಮ್ಗಳ ಟೆನ್ಷನ್ ಎಲ್ಲ ಬಿಟ್ಟು, ತುಂಬಾ ಉದ್ದ ಮೂವಿ ಏನಿಲ್ಲ, ಜಸ್ಟ್ 2 hours ಇದೆ. ಬಂದು ನಿಮ್ಮೆಲ್ಲ ಟೆನ್ಷನ್ ಬಿಟ್ಟು ಸಿನಿಮಾ ನೋಡಿ 2 hour ನಕ್ಕಿದ್ರಿ ತಾನೆ ನೀವೆಲ್ಲ. ಸೊ ಟೆನ್ಷನ್ ಇಲ್ಲದೆ ನಕ್ಕೊಂಡು ಆರಾಮಾಗಿ ಹೋಗ್ತೀರಾ. ಇವಾಗ್ಲೂ ಎಲ್ಲ ಕ್ರೌಡ್ ಜೊತೆನೆ ನೋಡಿದ್ವಿ, ಎಲ್ಲರೂ ಬಿದ್ದು ನಗ್ತಾ ಇದಾರೆ. ಸೊ ನಮ್ಗೆ ಅನ್ಸುತ್ತೆ ನಾವು ಹಾಕಿದ ಎಫರ್ಟ್ ಜನ ನಕ್ದಾಗ ನಮ್ಗೆ ನಮ್ಮ ರಿಸಲ್ಟ್ ಬಂತು, ಸಿಕ್ತು ಅಂತ ಅನ್ನಿಸ್ತು. ಸೊ ಎಲ್ಲರೂ ಇವತ್ತು GST ರಿಲೀಸ್ ಆಗಿದೆ, ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ಅದೇ ಅವರೆಲ್ಲ ನಕ್ಕಿದ್ ನೋಡಿ ಅದೇ ನಮಗೆ ಖುಷಿ. ಲೈಕ್ ಅದೊಂಥರ ಏನಂತಾರೆ, ಇಷ್ಟೊತ್ತು ಫುಲ್ ನರ್ವಸ್ನೆಸ್ ಇತ್ತು, ಹೆದರ್ಕೊಂಡಿದ್ದೆ ಏನಾಗುತ್ತೋ, ಹೆಂಗ್ ತಗೋತಾರೆ ಜನ ಅಂತ. ಬಟ್ ಅವರೆಲ್ಲ ನಕ್ಕಿದ್ ನೋಡಿ ಫುಲ್ ಖುಷಿ ಆಯ್ತು. ಸೊ ಇದು ಹಾರರ್ ಸಿನಿಮಾ ಅಲ್ಲ, ಕಾಮಿಡಿ ಸಿನಿಮಾ. ಸೊ ನಗ್ತೀರಾ, ಬನ್ನಿ. ಕೇಸ್ ಏನ್ ನೋಡ್ತಾ ಇದ್ರಲ್ಲ, ಅದಕ್ಕೆ ಡಬಲ್ ಟ್ರಿಬಲ್ ಫುಲ್ ಮೀಲ್ಸ್ ಶೋ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು. ಅಂಡ್ ಡೈಲಾಗ್, ಪ್ರತಿಯೊಂದು ಡೈಲಾಗ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಯು ಕ್ಯಾನ್ ಸಿ ಎವ್ರಿ ಡೈಲಾಗ್ ಅಲ್ಲೂ ಒಂದೊಂದು ಕಾಮಿಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೇವೆ. ಪ್ರಮೋಷನ್ ವಿಡಿಯೋ ಅಲ್ಲ, ಲಿಟ್ರಲಿ ಎಲ್ಲರೂ ಥಿಯೇಟರ್ ಅಲ್ಲಿ ಇರೋರು ಎಲ್ಲರೂ ನಕ್ಕಿದ್ದಾರೆ. ಹಾರ್ಟ್ಫುಲ್ಲಿ ನಿಮ್ಗೆ ನಗು ಬರುತ್ತೆ. ಪ್ಲೀಸ್ ಡೂ ವಾಚ್ GST ಇನ್ ದ ಸಿನಿಮಾ ಥಿಯೇಟರ್ಸ್. ಕಾಮಿಡಿ ಅಂತ ಅದ್ಭುತವಾಗಿದೆ. ಒಂದು ಒಳ್ಳೆ ಹೊಸ ಸಬ್ಜೆಕ್ಟ್ ಇದು. ಈ ಒಂದೇ ಫ್ರೇಮಲ್ಲಿ 2 ಶ್ಯಾಡೋ ತೋರಿಸಿದ್ದೀವಿ. ಅದೊಂದು ತುಂಬ ಅದ್ಭುತವಾಗಿ ಯಾವ ಸಿನಿಮಾದಲ್ಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಈ ಥರ ಒಂದು ಸಿನಿಮಾ ಮಾಡಿರಲಿಲ್ಲ. ಅದನ್ನು ನಾನು DOP ಆಗಿ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಒಂದೇ ಫ್ರೇಮಲ್ಲಿ 2 ಶ್ಯಾಡೋ. ನಮ್ಮ ಇದು ಫಸ್ಟ್ ಪ್ರಯತ್ನ ಇದು. ನಮ್ಮ ಡೈರೆಕ್ಟ್ರು ಸುಜನ್ ಲೋಕೇಶ್ ಅವರು, ಆಮೇಲೆ ನಿರ್ಮಾಪಕರು ಸಂದೇಶ್ ನಾಗರಾಜ್ ಅವರು ಅಂತ ಮಾಡುವಂಥ ಸಿನಿಮಾ. ಟೆಕ್ನಿಕಲಿ ಮಾಡುವ ಸಿನಿಮಾ ನೋಡಿದ್ರಲ್ಲ, ಇಷ್ಟೊತ್ತೆಲ್ಲ ತುಂಬ ಎಂಜಾಯ್ ಮಾಡಿದ್ರಲ್ಲ ಸಿನಿಮಾ. ಚೆನ್ನಾಗಿದೆ. ತುಂಬಾ ದಿನಗಳ ನಂತರ ಬಿದ್ದು ನಕ್ಕು ಸಿನಿಮಾ ಅಂದ್ರೆ ಇದೇ ನಾನು ನೋಡಿದ್ದು. GST ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ. ಮೆಸೇಜ್ಗಿಂತ ಹೆಚ್ಚಾಗಿ ನಮಗೆ ತೃಪ್ತಿ ನೀಡೋದು, ಎಲ್ಲಾ ಒಂದು ಟೆನ್ಷನ್ ಸಾಲ್ವ್ ಮಾಡ್ಬಿಡುತ್ತೆ ಈ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದಾರೆ. ಅಲ್ಟಿಮೇಟ್. ಊಟ ಅಂದ್ಮೇಲೆ ಎಲ್ಲ ಇರ್ಬೇಕು. ಕನ್ನಡ ಮೂವಿ ಇಂಡಸ್ಟ್ರಿಯಿಂದ ಎಲ್ಲಾ ಸ್ಟೈಲು ಕೊಡ್ತಾ ಇದೀವಿ. ತುಂಬಾ ತೃಪ್ತಿ ಅನ್ಸುತ್ತೆ. ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ಒಂಥರ ಎಂಜಾಯ್ ಆಯ್ತು. ಕಾಮಿಡಿ ಸಿನಿಮಾ ಚೆನ್ನಾಗಿದೆ.